ಹಲೋ ಫ್ರೆಂಡ್ಸ್, ಮನುಷ್ಯನಿಗೆ ಹೆರಿಗೆ ವೇದನೆ ಎಷ್ಟು ಕಠಿಣ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅದು ಗಂಟೆಗಟ್ಟಲೆ ಸಾಗೋ ಒಂದು ಕಷ್ಟದ ಪ್ರಾಸೆಸ್. ಆದ್ರೆ ವೈಲ್ಡ್ ಲೈಫ್ ನಲ್ಲಿ ಜೀವಿಗೆ ಜನ್ಮ ನೀಡೋದು ಬರೀ ನೋವಷ್ಟೇ ಅಲ್ಲ, ಅದು ನೇರ ಸಾವು ಬದುಕಿನ ರಣರಂಗ. ಇಲ್ಲೊಂದು ತಾಯಿಗೆ ಮರಿ ಹಾಕೋದು ಪ್ರಾಣ ತೆಗೆಯೋ ಸವಾಲಾದ್ರೆ, ಅಲ್ಲಿ ಹುಟ್ಟೋ ಮರಿಗೆ ಬೆಳೆಯೋದೇ ದೊಡ್ಡ ಹೋರಾಟ. ನಾವ್ ಯಾರು ಕಲ್ಪನೆ ಕೂಡ ಮಾಡಿಕೊಳ್ಳಲಾಗದ ಅದ್ಭುತ ಹೆರಿಗೆ ವಿಧಾನಗಳು ವೈಲ್ಡ್ ಲೈಫ್ ಅಲ್ಲಿವೆ. ಅವನ್ನ ಕೇಳಿದ್ರೆ ನೇಚರ್ ಎಷ್ಟು ಕ್ರೇಜಿ ಆಗಿದೆ ಅಂತ ನೀವು ಹೆಬ್ಬೇರಿಸೋದು ಖಂಡಿತ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಶ್ವದ 7 ಅತ್ಯಂತ ಶಾಕಿಂಗ್ ಅನಿಮಲ್ ಬರ್ತ್ ಸ್ಟೋರಿಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋ ನಿಜಕ್ಕೂ ತುಂಬಾನೇ ಆಸಕ್ತಿಯಾಗಿರುತ್ತೆ, ಆದ್ದರಿಂದ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೈನಾ ಪ್ರಕೃತಿ ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳೋಕೆ ಹೈನಾ ಒಂದು ಬೆಸ್ಟ್ ಎಕ್ಸಾಂಪಲ್. ಮುಖ್ಯವಾಗಿ ಹೆಣ್ಣು ಹೈನಾದ ಹೆರಿಗೆ. ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ಕಷ್ಟಕರವಾದ ಹೆರಿಗೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ಹೆಣ್ಣು ಹೈನಾಗಳಿಗೆ ಸಾಮಾನ್ಯ ಹೆಣ್ಣು ಪ್ರಾಣಿಗಳ ತರಹ ಸಪರೇಟ್ ಆದ ಹೆರಿಗೆ ಮಾರ್ಗ ಇರಲ್ಲ. ಬದಲಾಗಿ ಗಂಡು ಹೈನಾದ ಜನನಾಂಗದಂತೆಯೇ ಇರೋ ಸುಡೋಪೆನಿಸ್ ಅನ್ನೋ ಒಂದು ವಿಶೇಷ ಅಂಗವಿರುತ್ತೆ. ಮಿಲನ, ಮೂತ್ರ ವಿಸರ್ಜನೆ ಜೊತೆಗೆ ಹೆರಿಗೆ ಕೂಡ ಇದೇ ಮಾರ್ಗದ ಮೂಲಕ ನಡೆಯುತ್ತೆ. ಈ ಅಂಗ ಸುಮಾರು 15ರಿಂದ 20 ಸೆಂಟಿಮೀಟರ್ ಉದ್ದ ಮತ್ತೆ 2 ರಿಂದ 3 ಸೆಂಟಿಮೀಟರ್ ದಪ್ಪ ಇರುತ್ತೆ. ಆದ್ರೆ ಇಲ್ಲೇ ಅಸಲಿ ಪ್ರಾಬ್ಲಮ್ ಶುರುವಾಗೋದು. ಹೈನಾ ಮರಿಗಳು ಹುಟ್ಟುವಾಗಲೇ ಸಖತ್ ಬೆಳೆದಿರುತ್ತವೆ. ಸಾಮಾನ್ಯವಾಗಿ ಒಂದು ಮರಿ 1 ರಿಂದ 1.5 kg ತೂಕ ಇದ್ದು ಕಣ್ಣು ತೆರೆದು ಹಲ್ಲುಗಳ ಸಮೇತ ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ಓಡಾಡೋ ಸ್ಥಿತಿಯಲ್ಲೂ ಇರುತ್ತೆ. ಇಷ್ಟೊಂದು ದೊಡ್ಡದಾಗಿರೋ ಮರಿಯನ್ನ ಆ ಇಕ್ಕಟ್ಟಾದ ಹೆರಿಗೆ ಮಾರ್ಗದಿಂದ ಆಚೆ ತರೋದು ತಾಯಿಗೆ ಸಖತ್ ಕಷ್ಟದ ಕೆಲಸ. ಮುಖ್ಯವಾಗಿ ಮೊದಲ ಬಾರಿಗೆ ತಾಯಿಯಾಗೋ ಹೆಣ್ಣು ಹೈನಾಗಳಿಗೆ ತೀವ್ರ ಗಾಯ, ರಕ್ತಸ್ರಾವ ಹಾಗೂ ಇನ್ಫೆಕ್ಷನ್ ಆಗೋ ಡೇಂಜರ್ ಇರುತ್ತೆ. ಮೊದಲ ಬಾರಿಗೆ ಗರ್ಭ ಧರಿಸೋ ಎಷ್ಟೋ ಹೆಣ್ಣು ಹೈನಾಗಳು ಒಳಗಿನ ಅಂಗಗಳು ಹರಿದು ಹೋಗಿ ರಕ್ತಸ್ರಾವ ಅಥವಾ ಇನ್ಫೆಕ್ಷನ್ ಇಂದ ಸತ್ತು ಹೋಗುತ್ತವೆ. ಕೆಲವು ಬಾರಿ ಮರಿ ಕೂಡ ಈ ಕಷ್ಟದ ಜರ್ನಿ ತಡೆಯಲಾಗದೆ ಸಾಯುತ್ತೆ. ಫಸ್ಟ್ ಟೈಮ್ ತಾಯಿ ಆಗುವಾಗ ಸಾಯೋ ರೇಟ್ ಇವುಗಳಲ್ಲಿ ತುಂಬಾ ಜಾಸ್ತಿ. ಎಲ್ಲವೂ ಚೆನ್ನಾಗಿ ನಡೆದ್ರು ಆ ಬಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರೋದು ಸಖತ್ ಕಷ್ಟ. ಕಿವಿ ಬರ್ಡ್. ನ್ಯೂಜಿಲೆಂಡ್ ನ ಕಿವಿ ಪಕ್ಷಿ ನೋಡೋಕೆ ಸಣ್ಣದಾಗಿ ಮುದ್ದಾಗಿರುತ್ತೆ. ಆದ್ರೆ ಅದರ ಬಾಡಿ ಸೈಜ್ಗೆ ಕಂಪೇರ್ ಮಾಡಿದ್ರೆ ಅದು ಇಡೋ ಮೊಟ್ಟೆ ಮಾತ್ರ ಸಖತ್ ದೊಡ್ಡದು. ಕಿವಿ ಮೊಟ್ಟೆಯ ತೂಕ ಹೆಣ್ಣು ಕಿವಿಯ ದೇಹದ ತೂಕದಲ್ಲಿ 15ರಿಂದ 20% ಅಷ್ಟಿರುತ್ತೆ. ಅಂದ್ರೆ ಮನುಷ್ಯರಲ್ಲಿ ಒಬ್ಬ ಹೆಂಗಸು ತನ್ನ ತೂಕದ 1/4 ಭಾಗದಷ್ಟು ತೂಕ ಇರೋ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ತ ಹಾಗೆ. ಮೊಟ್ಟೆ ಬೆಳೀತಾ ಬೆಳೀತಾ ಹೊಟ್ಟೆಯಲ್ಲಿರೋ ಬೇರೆ ಅಂಗಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಮೊಟ್ಟೆ ಪೂರ್ತಿ ತಯಾರಾಗೋ ಹೊತ್ತಿಗೆ ಹೆಣ್ಣು ಕಿವಿಗೆ ಊಟ ಮಾಡೋಕ್ಕೂ ಆಗಲ್ಲ. ಕೊನೆಗೆ ಇಷ್ಟೊಂದು ದೊಡ್ಡ ಮೊಟ್ಟೆಯನ್ನ ಕ್ಲೋಕಾ ಅನ್ನೋ ಓಪನಿಂಗ್ ಮೂಲಕ ಹೊರಗಡೆ ಇಡಬೇಕು. ಆ ಮೊಟ್ಟೆ ಆಚೆ ಬರೋ ಟೈಮಲ್ಲಿ ಆ ನರಕ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳಿ. ಆ ಮೊಟ್ಟೆ ಸೈಜ್ಗೆ ಆ ಪಕ್ಷಿಯ ಕ್ಲೋಕಾ ಗರಿಷ್ಠ ಮಟ್ಟದವರೆಗೂ ಹಿಗ್ಬೇಕಾಗತ್ತೆ. ಪ್ರಾಣ ಹೋಗೋಷ್ಟರ ಮಟ್ಟಿಗೆ ಸುಸ್ತಾಗತ್ತೆ. ಆದ್ರೆ ಅಸಲಿ ಟ್ವಿಸ್ಟ್ ಏನಂದ್ರೆ, ಮೊಟ್ಟೆ ಇಟ್ಟ ಮೇಲೆ ಅದನ್ನ ಕಾವು ಕೊಟ್ಟು ಮರಿ ಮಾಡೋ ಜವಾಬ್ದಾರಿ ಗಂಡು ಪಕ್ಷಿದು. ಹೆಣ್ಣು ಕಿವಿ ಇಷ್ಟೊಂದು ದೊಡ್ಡ ಮೊಟ್ಟೆ ತಯಾರು ಮಾಡಿ ಹೊತ್ತು ಕಷ್ಟಪಟ್ಟು ಮೊಟ್ಟೆ ಇಟ್ಟ ಮೇಲೆ ಗಂಡು ಪಕ್ಷಿ ಸುಮಾರು 70ರಿಂದ 80 ದಿನಗಳ ಕಾಲ ಆ ಮೊಟ್ಟೆ ಮೇಲೆ ಕೂತು ಕಾವು ಕೊಡುತ್ತೆ. ಅಂದ್ರೆ ಮೊಟ್ಟೆ ಮಾಡೋದು ಹೆಣ್ಣು ಪಕ್ಷಿ ಕೆಲಸವಾದ್ರೆ ಅದನ್ನ ಕಾಯೋದು ಗಂಡು ಪಕ್ಷಿ ಕೆಲಸ. ಸಿಂಗಲ್ ಬ್ಯಾಗ್ ಸ್ಕಿಂಕ್. ಇದು ವಿಚಿತ್ರವಾಗಿ ಕಾಣಿಸೋ ಒಂದು ರೀತಿಯ ಹಲ್ಲಿ ತಳಿ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಮೊಟ್ಟೆ ಇಡಲ್ಲ, ನೇರವಾಗಿ ಮರಿಗಳಿಗೆ ಜನ್ಮ ಕೊಡುತ್ತೆ. ಸಾಮಾನ್ಯವಾಗಿ ಸಿಂಗಲ್ ಬ್ಯಾಂಕ್ ಸ್ಕಿಂಕ್ ಒಂದೇ ಬಾರಿಗೆ 1 ಅಥವಾ 2 ಮರಿಗಳನ್ನಷ್ಟೇ ಹಾಕುತ್ತೆ. ಆದ್ರೆ ಆ ಮರಿಗಳು ಮಾತ್ರ ತಾಯಿಯ ಬಾಡಿ ಸೈಜ್ಗೆ ಕಂಪೇರ್ ಮಾಡಿದ್ರೆ ಸಖತ್ ದೊಡ್ಡದಾಗಿರುತ್ತವೆ. ಹುಟ್ಟೋದು 1-2 ಮರಿಯಾಗಿದ್ರು ಒಂದೊಂದು ಮರಿ ತಾಯಿಯ ತೂಕದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇರುತ್ತೆ. ಅಂದ್ರೆ ನೋಡಿ, ಡೆಲಿವರಿ ಟೈಮಲ್ಲಿ ತಾಯಿಯ ಬಾಡಿ ನರಕ ನೋಡಲೇಬೇಕು. ಮಾಂಸಖಂಡಗಳೆಲ್ಲ ಕಷ್ಟ ಪಡ್ಬೇಕಾಗುತ್ತೆ. ಒಳಗಡೆ ಪೆಟ್ಟಾಗೋ ರಿಸ್ಕ್ ತುಂಬಾ ಜಾಸ್ತಿ. ಒಡೆಯೋಕೆ ಮೊಟ್ಟೆಯ ಓಡು ಇರಲ್ಲ, ಮೆತ್ತಗೆ ಇರೋಕೆ ಮುಳ್ಳು ಹಂದಿ ತರಹ ಮುಳ್ಳುಗಳಿರಲ್ಲ. ಫುಲ್ ರಫ್ ಅಂಡ್ ಟಫ್. ಡೆಲಿವರಿ ಮುಗಿಯುವಷ್ಟರಲ್ಲಿ ತಾಯಿ ಪೂರ್ತಿ ಬಲಹೀನವಾಗಿ ಹೋಗುತ್ತೆ. ಆದ್ರೆ ಹುಟ್ಟಿದ ಮರಿಗಳು ಮಾತ್ರ ವೀಕ್ ಆಗಿರಲ್ಲ. ಅವು ಹುಟ್ಟಿದ ತಕ್ಷಣ ಚಲಿಸಬಲ್ಲವು, ಸುತ್ತಮುತ್ತಲಿನ ವಾತಾವರಣಕ್ಕೆ ಸ್ಪಂದಿಸುತ್ತವೆ. ಅಂದ್ರೆ ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ತಾಯಿಯ ಹೆಲ್ಪ್ ಇಲ್ಲದೆ ತಮ್ಮ ಲೈಫ್ ಸ್ಟಾರ್ಟ್ ಮಾಡೋಕೆ ರೆಡಿ ಆಗಿರುತ್ತವೆ. ಅದಕ್ಕಾಗಿ ಈ ಹಲ್ಲಿ ವಿಷಯದಲ್ಲಿ ಮರಿಗಳು ಕಮ್ಮಿ, ಆದ್ರೆ ಒಂದೊಂದು ಮರಿ ಸಖತ್ ದೊಡ್ಡದು ಅಂತ ಹೇಳಬಹುದು. ಮುಳ್ಳು ಹಂದಿ. ಮೈತುಂಬಾ ಚೂಪಾದ ಮುಳ್ಳುಗಳಿರೋ ಮುಳ್ಳು ಹಂದಿ ಯಾವುದೇ ಗಾಯಗಳಿಲ್ಲದೆ ಮರಿಗಳಿಗೆ ಹೇಗೆ ಜನ್ಮ ಕೊಡುತ್ತೆ ಅನ್ನೋ ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಇಲ್ಲೇ ಪ್ರಕೃತಿ ಒಂದು ಅದ್ಭುತವಾದ ಸೇಫ್ಟಿ ಸಿಸ್ಟಮ್ ನೀಡಿದೆ. ಮುಳ್ಳು ಹಂದಿ ಮರಿಗಳು ಹುಟ್ಟುವಾಗ ದೊಡ್ಡವುಗಳ ತರಹ ಗಟ್ಟಿಯಾಗಿ ಚೂಪು ಮುಳ್ಳುಗಳೊಂದಿಗೆ ಹುಟ್ಟಲ್ಲ. ಅವುಗಳ ಮುಳ್ಳುಗಳು ಹುಟ್ಟುವಾಗ ಮೆತ್ತಗೆ ಬಗ್ಗೋ ತರಹ ಇರುತ್ತವೆ. ಅಷ್ಟೇ ಅಲ್ಲ, ಅವುಗಳ ಮೇಲೆ ಒಂದು ಸಾಫ್ಟ್ ಸ್ಕಿನ್ ಕವರಿಂಗ್ ಇರುತ್ತೆ. ಇದರಿಂದ ಹೆರಿಗೆಯಾಗುವಾಗ ತಾಯಿಗೆ ಮುಳ್ಳು ಚುಚ್ಚೋ ಅಪಾಯ ತುಂಬಾ ಕಮ್ಮಿ ಇರುತ್ತೆ. ಆದ್ರೆ ಆ ಮರಿ ತಪ್ಪು ಪೊಸಿಷನ್ ಅಲ್ಲಿ ತಲೆ ಕೆಳಗಾಗಿ ಬಂದ್ರೆ ಹೆರಿಗೆ ಕಷ್ಟವಾಗಬಹುದು. ಅಂತ ಟೈಮಲ್ಲಿ ಆ ಮುಳ್ಳುಗಳು ತಾಯಿಯ ಒಳಗಿನ ಭಾಗಗಳಿಗೆ ಗಾಯ
ಗಾಯ ಮಾಡೋ ರಿಸ್ಕ್ ಕೂಡ ಇರುತ್ತೆ. ಮರಿ ಆಚೆ ಬಂದ ಮೇಲೆ ಆ ಮೆತ್ತಗಿನ ಮುಳ್ಳುಗಳು ಮೆಲ್ಲಗೆ ಗಟ್ಟಿಯಾಗುತ್ತವೆ. ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಮೆತ್ತಗಿದ್ದ ತಾಯಿಯನ್ನ ಕಾಪಾಡೋ ಮುಳ್ಳುಗಳು ಆಚೆ ಬಂದ ಮೇಲೆ ಗಟ್ಟಿಯಾಗಿ ಮರಿಗೆ ಪ್ರೊಟೆಕ್ಷನ್ ಕೊಡೋ ಕವಚವಾಗುತ್ತವೆ. ಪ್ರಕೃತಿ ನಿಜಕ್ಕೂ ಅದ್ಭುತ ಅಲ್ವಾ? ಜಿರಾಫೆಯ ಹೆರಿಗೆ ನೋಡಿದ್ರೆ ಅಯ್ಯೋ ಹುಟ್ಟೋದೇ ಒಂದು ಸಾಹಸ ಅನ್ಸುತ್ತೆ. ಜಿರಾಫೆಗಳು ಸಾಮಾನ್ಯವಾಗಿ ನಿಂತ್ಕೊಂಡೇ ಮರಿ ಹಾಕುತ್ತವೆ. ಇದರಿಂದ ಹುಟ್ಟಿದ ಜಿರಾಫೆ ಮರಿ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬರುವಾಗ ಸುಮಾರು 1.5 ಮೀಟರ್ ಎತ್ತರದಿಂದ ನೇರವಾಗಿ ನೆಲಕ್ಕೆ ಬೀಳುತ್ತೆ. ಅಷ್ಟೇ ಅಲ್ಲ, ಮರಿ ಹುಟ್ಟುವಾಗ್ಲೇ ಸುಮಾರು 50ರಿಂದ 70 ಕೆಜಿ ತೂಕ ಇರುತ್ತೆ. ಉದ್ದನೆಯ ಕಾಲು, ಕುತ್ತಿಗೆ ಇರೋ ಇಷ್ಟೊಂದು ದೊಡ್ಡ ಮರಿಯನ್ನ ಪ್ರಸವಿಸೋದು ತಾಯಿಗೆ ಸಖತ್ ಕಷ್ಟದ ಕೆಲಸ. ಆದ್ರೆ ಆ ಮರಿ ಅಷ್ಟು ಎತ್ತರದಿಂದ ಕೆಳಗೆ ಬಿದ್ರು ಅದಕ್ಕೆ ಜೀವ ಹೋಗುವಂತ ಗಾಯಗಳಾಗಲ್ಲ. ಹುಟ್ಟಿದ ತಕ್ಷಣ ತಾಯಿ ಅದನ್ನ ನೆಕ್ಕಿ ಕ್ಲೀನ್ ಮಾಡುತ್ತೆ. ಕೆಲವೇ ಕ್ಷಣಗಳಲ್ಲಿ ಮರಿ ತನ್ನ ಕಾಲ್ಗಳ ಮೇಲೆ ನಿಲ್ಲೋಕೆ ಟ್ರೈ ಮಾಡುತ್ತೆ. ಸಾಮಾನ್ಯವಾಗಿ ಹುಟ್ಟಿದ 1 ಗಂಟೆಯಲ್ಲಿ ನಿಲ್ಲೋಕೆ ಶುರು ಮಾಡುತ್ತೆ. ಯಾಕಂದ್ರೆ ಕಾಡಲ್ಲಿ ಸಿಂಹಗಳಂತಹ ಬೇಟೆಗಾರರಿಂದ ತಪ್ಪಿಸಿಕೊಳ್ಳೋಕೆ ಇದು ಆದಷ್ಟು ಬೇಗ ಓಡಾಡ್ಬೇಕು. ಅಂದ್ರೆ ಜಿರಾಫಿ ತಾಯಿಗೆ ಹೆರಿಗೆ ಮುಗಿಯಿತು ಅಂದ್ರೆ ಕಷ್ಟ ಮುಗಿಯಿತು ಅಂತಲ್ಲ, ಅಸಲಿ ತಾಯ್ತನ ಈಗಷ್ಟೇ ಶುರುವಾಗುತ್ತೆ. ಆನೆ ಇನ್ನು ಸಹನೆಯನ್ನ ಸಖತ್ ಟೆಸ್ಟ್ ಮಾಡೋ ಜೀವಿಗಳಲ್ಲಿ ಆನೆ ಮೊದಲನೆಯದು. ಹೆಣ್ಣು ಆನೆ ಸುಮಾರು 22 ತಿಂಗಳು ಅಂದ್ರೆ ಹತ್ತತ್ರ 2 ವರ್ಷಗಳ ಕಾಲ ಹೊಟ್ಟೆಯಲ್ಲಿ ಮರಿಯನ್ನ ಹೊರುತ್ತೆ. ಇದು ಭೂಮಿ ಮೇಲೆ ವಾಸಿಸೋ ಪ್ರಾಣಿಗಳಲ್ಲೇ ಅತ್ಯಂತ ಸುದೀರ್ಘ ಗರ್ಭಧಾರಣೆಯ ಅವಧಿ. ಇನ್ನು ಹುಟ್ಟೋ ಮರಿ ಆನೆ ಕೂಡ ಚಿಕ್ಕದೇನಲ್ಲ. ಸಾಮಾನ್ಯವಾಗಿ ಅದರ ತೂಕ 90ರಿಂದ 120 ಕೆಜಿ ವರೆಗೂ ಇರುತ್ತೆ. ಅಂದ್ರೆ ಸುಮಾರು 2 ವರ್ಷಗಳ ಕಾಲ ಇಷ್ಟೊಂದು ಭಾರವಾದ ಮರಿಯನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡೆ ತಾಯಿ ಊಟಕ್ಕೆ ಅಲಿಬೇಕು, ನೀರು ಕುಡಿಬೇಕು, ಅಪಾಯಗಳಿಂದ ತಪ್ಪಿಸಿಕೊಳ್ಬೇಕು. ಪ್ರೆಗ್ನೆನ್ಸಿಯ ಕೊನೆ ಹಂತದಲ್ಲಿ ತೂಕ ಜಾಸ್ತಿಯಾಗಿ ಓಡಾಡೋದು ಕೂಡ ಕಷ್ಟವಾಗಬಹುದು. ಮರಿ ಹುಟ್ಟಿದ ಮೇಲೂ ಅದು ಪೂರ್ತಿ ಸ್ವತಂತ್ರವಾಗಿರಲ್ಲ. ಆರಂಭದಲ್ಲಿ ಅದರ ಕಣ್ಣು ಸ್ಪಷ್ಟವಾಗಿ ಕಾಣಿಸಲ್ಲ. ಬಾಡಿಯನ್ನ ಕಂಟ್ರೋಲ್ ಮಾಡಿಕೊಳ್ಳೋಕು ಟೈಮ್ ಬೇಕು. ಅದಕ್ಕಾಗಿ ತಾಯಿ ಜೊತೆಗೆ ಹಿಂಡಿನಲ್ಲಿರೋ ಬೇರೆ ಹೆಣ್ಣು ಆನೆಗಳು ಕೂಡ ಮರಿಯನ್ನ ಪ್ರೊಟೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತವೆ. ಅಂದ್ರೆ ಆನೆ ತಾಯಿ ಈ ಸುದೀರ್ಘ ಜರ್ನಿಯನ್ನ ಒಂಟಿಯಾಗಿ ಎದುರಿಸಲ್ಲ. ಸುಮಾರು 2 ವರ್ಷದ ಗರ್ಭಧಾರಣೆಯ ನಂತರ ಹುಟ್ಟಿದ ಆ ಮರಿಯನ್ನ ಇಡೀ ಹಿಂಡು ಸೇರಿ ಸಾಕಿ ಬೆಳೆಸುತ್ತೆ. ಟಾಸ್ಮೇನಿಯನ್ ಡೆವಿಲ್ ಒಂದು ಮಾರ್ಸುಪಿಯಲ್ ಅಂದ್ರೆ ಕಾಂಗರು ತರಹ ಹೊಟ್ಟೆಯಲ್ಲಿ ಚೀಲ ಇರೋ ಪ್ರಾಣಿ. ಇದರ ಗರ್ಭಧಾರಣೆಯ ಅವಧಿ ಜಸ್ಟ್ 3 ವಾರ ಮಾತ್ರ. ಆದ್ರೆ ಹುಟ್ಟೋ ಮರಿಗಳು ಪೂರ್ತಿ ಬೆಳೆದಿರಲ್ಲ. ಅವು ಜಸ್ಟ್ ಒಂದು ಅಕ್ಕಿ ಕಾಳಿನ ಸೈಜ್ ಅಲ್ಲಿ ಇರುತ್ತವೆ. ಹುಟ್ಟಿದ ತಕ್ಷಣ ಆ ಪುಟ್ಟ ಮರಿಗಳು ತಾಯಿಯ ಹೆಲ್ಪ್ ಇಲ್ದೆ ಅವಳ ಬಾಡಿ ಮೇಲೆ ತೆವಳ್ಕೊಂಡು ಹೊಟ್ಟೆಯಲ್ಲಿರೋ ಚೀಲದ ಒಳಗಡೆ ಹೋಗ್ಬೇಕು. ಇಲ್ಲೇ ಅಸಲಿ ಸರ್ವೈವಲ್ ರೇಸ್ ಶುರುವಾಗೋದು. ಹೆಣ್ಣು ಟಾಸ್ಮೇನಿಯನ್ ಡೆವಿಲ್ಗೆ ಸಾಮಾನ್ಯವಾಗಿ ಜಸ್ಟ್ 4 ಹಾಲುಣಿಸೋ ತೊಟ್ಟುಗಳು ಮಾತ್ರ ಇರುತ್ತವೆ. ಆದ್ರೆ ಒಂದೇ ಬಾರಿಗೆ ಸುಮಾರು 20 ಮರಿಗಳು ಹುಟ್ಟಿರುತ್ತವೆ. ಅದಕ್ಕಾಗಿ ಮೊದಲು ಚೀಲದೊಳಗಡೆ ಹೋಗಿ ಆ 4 ತೊಟ್ಟುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋ 4 ಮರಿಗಳಿಗೆ ಮಾತ್ರ ಬದುಕೋ ಚಾನ್ಸ್ ಇರುತ್ತೆ. ಉಳಿದ ಮರಿಗಳು ಸಾಮಾನ್ಯವಾಗಿ ಸತ್ತು ಹೋಗುತ್ತವೆ. ಅಂದ್ರೆ ಆ ಚೀಲದೊಳಗಡೆ ಹೋಗಿ ಹಾಲು ಕುಡಿಯೋಕೆ ಆ ಮರಿಗಳ ಮಧ್ಯೆ ಒಂದು ರೇಂಜ್ ಸರ್ವೈವಲ್ ವಾರ್ ನಡೆಯುತ್ತೆ. ಯಾವುದು ಫಾಸ್ಟ್ ಆಗಿ ಹೋಗಿ ಹಿಡಿದುಕೊಳ್ಳುತ್ತೋ ಅವು ಮಾತ್ರ ಬದುಕುತ್ತವೆ, ಮಿಕ್ಕಿದ್ದು ಸಾಯುತ್ತವೆ. ಆಮೇಲೆ ಕೂಡ ಆ ಮರಿಗಳು ಎಷ್ಟೋ ತಿಂಗಳುಗಳ ಕಾಲ ತಾಯಿಯ ಚೀಲದಲ್ಲೇ ಬೆಳೆಯುತ್ತವೆ. ಅಂದ್ರೆ ಟಾಸ್ಮೇನಿಯನ್ ಡೆವಿಲ್ ವಿಷಯದಲ್ಲಿ ಹುಟ್ಟೋದೇ ಒಂದು ದೊಡ್ಡ ಸರ್ವೈವಲ್ ರೇಸ್. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗೋದು ಒಂದೇ, ವೈಲ್ಡ್ ಲೈಫ್ ಅಲ್ಲಿ ಹುಟ್ಟೋದೇ ಒಂದು ದೊಡ್ಡ ಮಿರಾಕಲ್. ಪ್ರಕೃತಿ ಒಂದೊಂದು ಜೀವಿಗೂ ವಿಭಿನ್ನವಾದ ಸವಾಲು ಇಟ್ಟಿದೆ. ಆದ್ರೆ ಪ್ರತಿಯೊಂದು ಜನ್ಮದ ಹಿಂದೆ ಒಂದು ಅದ್ಭುತ ಹೋರಾಟ ಅಡಗಿದೆ. ಹಾಗಾದ್ರೆ ಈ 7 ಪ್ರಾಣಿಗಳಲ್ಲಿ ನಿಮ್ಗೆ ಅತ್ಯಂತ ರೋಮಾಂಚಕ ಅನಿಸಿದ ಜೀವಿ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ತಕ್ಷಣ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.